ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಜೊತೆ. ಗುರುರಾಜ್, ಫೈನಲಿ ಏನು ರೀಸನ್ ಆಗಿದ್ದು ಕನ್ವಿನ್ಸ್ ಆಗೋದಕ್ಕೆ? 1.5 ತಿಂಗಳ ನಂತರ ರಾಜೀನಾಮೆ, ಅದಾದ ಮೇಲೆ ಸಚಿವರುಗಳ ಬಂದು ಕನ್ವಿನ್ಸ್ ಮಾಡಿದ್ರು, ಶಾಸಕರುಗಳು ಬಂದು ಕನ್ವಿನ್ಸ್ ಮಾಡಿದ್ರು, ಏನಾದರೂ ಒಪ್ಪದ ನಾರಾಯಣ ಬರ್ಮನಿ ಅವರು ಇವತ್ತು ಹೌದು ನಾನು ಡ್ಯೂಟಿಗೆ ವಾಪಸ್ ಬರ್ತೀನಿ ಅಂದರು. ಸಹಜವಾಗಿ ನಾರಾಯಣ್ ಬರ್ಮನಿಗೆ ಆದಂಥ ಅವಮಾನ ಏನಿತ್ತು ಅದು ಸಾರ್ವಜನಿಕವಾಗಿ ಬಿತ್ತರಗೊಂಡ ನಂತರ ಅದು ಅಂದರೆ ಸರ್ಕಾರ ಕೂಡ ನಾರಾಯಣ್ ಬರ್ಮನಿಗೆ ಸಾರ್ವಜನಿಕವಾಗಿ ಮನವೊಲಿಸ್ತಾ ಇದೆ ಅನ್ನೋಂಥ ವಿಚಾರ ಜಗಜ್ಜಾಹಿರ ಆಗಬೇಕಾಗಿತ್ತು ಅನಿಸುತ್ತೆ. ಈ ಪ್ರಕರಣದಲ್ಲೂ ಅದೇ ಆಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾನೂನು ಸಚಿವರು ಹುಬ್ಳಿಯಲ್ಲಿ ಸಭೆ ಮಾಡಿದಾಗಲೂ ಕೂಡ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು, ರಾಜೀನಾಮೆಯನ್ನು ವಾಪಸ್ ಪಡೀರಿ ಅಂತ ಕೇಳ್ಕೊಂಡಿದ್ರು. ಆದರೆ ಅಲ್ಲಿ ಅದು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ಲಿಕ್ಕೆ ಕರ್ಕೊಂಡೋದ್ರು, ಅಲ್ಲೂ ಕೂಡ ಸಾಧ್ಯವಾಗಿರಲಿಲ್ಲ. ಒಂದಷ್ಟು ಬೇಸರ ಅವ್ರ ಮನಸ್ಸಿನಲ್ಲಿತ್ತು. ಈ ಘಟನೆ ನಡೆಯುವ ಸಂದರ್ಭದಲ್ಲೇ ನಾರಾಯಣ್ ಬರ್ಮನಿ ಬೆಂಗಳೂರಿಗೆ ವರ್ಗಾವಣೆ ಆಗಬೇಕಾಗಿತ್ತು. ಬೆಂಗಳೂರಿನ ಸಿಸಿಬಿ ವಿಭಾಗದ ಡಿಸಿಪಿ 2ನೇ ಹುದ್ದೆಗೆ ಅವ್ರು ಹೋಗಬೇಕಾಗಿತ್ತು. ಯಾವಾಗ ಬೆಳಗಾವಿ ಘಟನೆ ಆಯಿತು ಅಲ್ಲಿ ವರ್ಗಾವಣೆ ಕೂಡ ಆಗಲಿಲ್ಲ. ಇದು ಕೂಡ ಅವರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿತ್ತು. ಅಂದರೆ ಬಹುತೇಕ ಅಲ್ಲಿಗೆ ಹೋಗ್ಲಿಕ್ಕೆ ಅವರು ಎಲ್ಲ ರೀತಿಯ ಸಿದ್ಧತೆನ ಮಾಡ್ಕೊಂಡಿದ್ರು. ಘಟನೆ ನಂತರ ಆ ಸ್ಥಾನಕ್ಕೆ ಬೇರೊಬ್ಬ ಅಧಿಕಾರಿನ ಸರ್ಕಾರ ವರ್ಗಾವಣೆ ಮಾಡಿತ್ತು. ಹಾಗಾಗಿ ಆ ವಿಚಾರವನ್ನು ಕೂಡ ಎಚ್ ಕೆ ಪಾಟೀಲ್ ಸಮ್ಮುಖದಲ್ಲಿ ಅವರು ವ್ಯಕ್ತಪಡಿಸುವಾಗ ಹೇಳಿದ್ರು, ಈ ರೀತಿ ಘಟನೆ ಆಯಿತು, ನಾನು ಹೋಗ್ಲಿ ಅಂತ ಹೇಳಿ ಮರೆತಿದ್ದೆ. ಆದರೆ ಸಾರ್ವಜನಿಕರಿಂದ ಸಿಕ್ಕಾಪಟ್ಟೆ ಫೋನ್ ಕರೆಗಳು ಬಂದ ನಂತರ ಕೂಡ ಕನಿಷ್ಠ ಯಾರಾದರೂ ಒಬ್ರು ಫೋನ್ ಮಾಡಿ ಆದರೂ ನನಗೆ ಈ ರೀತಿ ಆಗಬಾರ್ದಾಗಿತ್ತು, ಸಾರಿ ಕೇಳ್ತಾರೆ ಅಂತ ತಿಳ್ಕೊಂಡಿದ್ದೆ, ಕೇಳಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಇಲ್ಲ ನಾನೇ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಕೊಡ್ತೇನೆ, ಮಾತನಾಡ್ತೀರಾ ಅಂತ ಕೇಳ್ತಾರೆ. ಆಗ ಬೇಡ, ಫೋನ್ನಲ್ಲಿ ಮಾತನಾಡೋದು ಬೇಡ ಅಂದಾಗ 19ನೇ ತಾರೀಕು ಬೆಂಗಳೂರಿಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಸತ ಪರಮೇಶ್ವರ್ ಅವರು ಮಾತುಕತೆ ನಂತರ ಕೂಡ ಹೊರಗೆ ಬಂದು ಇಡೀ ಗೃಹ ಇಲಾಖೆಗೆಲ್ಲ ನನಗಾಗಿದೆ ಅವಮಾನ, ನಾವು ಸಹಿಸ್ಕೊತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಸಮಜಾಯಿಷಿಯನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಇವತ್ತು ನಾರಾಯಣ್ ಬರ್ಮನಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬೆಂಗಳೂರಿನಿಂದ ಬಂದ ನಂತರ ಕೂಡ ಅವ್ರು ಕರ್ತವ್ಯಕ್ಕೆ ಹೋಗಿದ್ರು. ಆದ್ರೆ ಯಾವಾಗ ಇವತ್ತು ಬೆಳಗ್ಗೆ ಸುದ್ದಿ ಬಿತ್ತರ ಆಯ್ತು ಆಗ ಮನೆಯಿಂದ ಹೊರಗೆ ಬರಲಿಲ್ಲ. ಇವತ್ತೊಂದು PTS ಕಾರ್ಯಕ್ರಮ ಕೂಡ ಇತ್ತು, ಕಾರ್ಯಕ್ರಮ ಕೂಡ ಎಲ್ಲ ರದ್ದು ಮಾಡಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಆರಂಭದಲ್ಲಿ ಕೊಡಲೇ ಇಲ್ಲ. ಮಧ್ಯಾಹ್ನ 1 ಗಂಟೆ ನಂತರ ಯಾವಾಗ ಗೃಹ ಸಚಿವರು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕಾಲ್ ಮಾಡಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆ ಕರೆಗಳು ಬಂದ ನಂತರ ಮನವೊಲಿಸಿದ ನಂತರ ಅವರು ಹೊರಗಡೆ ಬಂದಿದ್ದಾರೆ. ಸಹಜವಾಗಿ ಅಧಿಕಾರಿಗೆ ಇದ್ದೇ ಇರುತ್ತೆ. ಯಾಕಂತ ಸಾರ್ವಜನಿಕವಾಗಿ ಆದಂಥ ಅವಮಾನಕ್ಕೆ ಸಾರ್ವಜನಿಕರಿಗೂ ಈ ವಿಷಯ ತಿಳಿಲಿ ಅನ್ನೋ ದೃಷ್ಟಿಯಿಂದ ನಾರಾಯಣ್ ಬರ್ಮನಿ ಈ ವಿಚಾರವನ್ನ ಇಲ್ಲಿವರೆಗೆ ಡ್ರ್ಯಾಗ್ ಮಾಡ್ಕೊಂಡು ಬಂದ್ರ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಈಗ ಬಹುತೇಕ ಸರ್ಕಾರವೇ ನಾರಾಯಣ್ ನಡುಮನಿ ವಿಚಾರದಲ್ಲಿ ನಡೆದುಕೊಂಡಿರುತ್ತಿದ್ದೇನಿದೆ ಆ ಬರ್ಮನಿ ವಿಚಾರದಲ್ಲಿ, ಅದಕ್ಕೆ ಈಗ ಅವರು ಆ ಒಂದು ಸರ್ಕಾರದ ಮನವೊಲಿಕೆಯ ನಂತರ, ಸಮುದಾಯದ ಮುಖಂಡರುಗಳ ಮನವೊಲಿಕೆಯ ನಂತರ ಅಂತಿಮವಾಗಿ ಈ ಅವರು ಒಂದು ರಾಜೀನಾಮೆಯನ್ನು ವಾಪಸ್ ಪಡಲಿಕ್ಕೆ ತಯಾರಾಗಿದ್ದಾರೆ. ಅಧಿಕೃತವಾಗಿ ರಾಜೀನಾಮೆ ವಾಪಸ್ ಪಡೆದುಕೊಂಡ ಬಗ್ಗೆ ಅವರು ಹೇಳಿಲ್ಲ, ಅದರ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅಜಿತ್, ಓಕೆ, ಅಂದ್ರೆ ಇಷ್ಟು ದಿವಸ ಬಂದೇ ಇರಲಿಲ್ಲ, ಆಫೀಸ್ಗೆ ಬಂದಿರಲಿಲ್ಲ ಅವರು? ಇಲ್ಲ, ಅಂದ್ರೆ ಬೆಂಗಳೂರಿನ ನಂತರ ಬಂದು ಕಚೇರಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಯಾವಾಗ ಪತ್ರ ಹೊರಗೆ ಬಿತ್ತು ಇವತ್ತು ಹೊರಗಡೆ ಬರಲೇ ಇಲ್ಲ. ಅಂದ್ರೆ ಸಹಜವಾಗಿ ಹೊರಗಡೆ ಅವ್ರು ತೋರಿಸ್ಕೊಳ್ಳದೆ ಇದ್ರು ಕೂಡ ಬೇಸರ ಅವ್ರ ಮನಸ್ಸಿನಲ್ಲಿ ಈಗಲೂ ಇದೆ. ಅವ್ರನ್ನ ನೀವು ವೈಯಕ್ತಿಕವಾಗಿ ಮಾತನಾಡಿಸೋ ಸಂದರ್ಭದಲ್ಲಿ ಆಗಿರ್ಬೋದು, ಅವ್ರ ಆಪ್ತ ವಲಯದಲ್ಲಿ ಹೇಳುವಂಥದ್ದು ಇವತ್ತಿಗೆ ಬೇಸರ ಇದೆ. ಯಾಕೆಂತ ಹೇಳಿದ್ರೆ ಬೆಳಗಾವಿ ಮಟ್ಟಿಗೆ ನಾರಾಯಣ್ ಬರ್ಮನಿ ಇದ್ದಾರೆ. ಅಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಅಂತ ಬಂದಾಗ ಅವ್ರು ಧಾರವಾಡದ ಅಡಿಷನಲ್ SP ಆದ್ರೂ ಕೂಡ ಏನೇ ಕಾರ್ಯಕ್ರಮಗಳಿದ್ರೆ ಅವ್ರನ್ನ ಫಸ್ಟ್ ಬಂದೋಬಸ್ತ್ಗೆ ಅಲ್ಲಿ ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಬೆಳಗಾವಿ ಮಟ್ಟಿಗೆ ಅದೇ ಅವ್ರ ನೆಲದಲ್ಲೇ ಅವಮಾನ ಆಯ್ತಲ್ಲ ಅನ್ನುವಂಥದ್ದು ಅವ್ರನ್ನ ಕಾಡ್ತಾ ಇತ್ತು. ಎಸ್ ಥ್ಯಾಂಕ್ ಯು ಗುರುರಾಜ್. ಪ್ರಶಾಂತ್ ಕೇಳ್ರಿ. ಗುರುರಾಜ್, ಈ ನಾರಾಯಣ್ ಬರ್ಮನಿ ಅವರನ್ನ ಅವ್ರ ಕೇಂದ್ರ ಅಂದರೆ DOPT ಅಲ್ಲಿವರೆಗೆ ಇದು ವಿಷಯ ಮುಟ್ಟಿತ್ತು, ಕೇಂದ್ರದ ಕೆಲ BJP ನಾಯಕರವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡ್ತಾ ಇದ್ರು ಅನ್ನುವ ಸುದ್ದಿಗಳು ಅಫಿಷಿಯಲ್ ವಲಯದಲ್ಲಿವೆ. ನಿಜಾನ ಅದು? ನಿಶ್ಚಿತವಾಗಿ ಯಾವಾಗ ಬರ್ಮನಿಯವರು ರಾಜೀನಾಮೆಯನ್ನು VRS ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತಂದಾಗ ಈ ವಿಚಾರವನ್ನ BJP ನಾಯಕರುಗಳು ಕೂಡ ಇದನ್ನು ಸಂಪರ್ಕಿಸಿದ್ರು ಅವ್ರನ್ನ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಂದು ವಿಚಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಚಾಲ್ತಿಯಲ್ಲಿದೆ. ಮುಂದೆ ಅಂದ್ರೆ ನಾರಾಯಣ್ ಬರ್ಮನಿ ಅವರು ಸೇವಾ ನಿವೃತ್ತಿಯ ನಂತರ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷವನ್ನು ಸೇರ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕುಟುಂಬ ಮತ್ತು ಅವರು ಪ್ರಭಾವಿಗಳು ಮುಧೋಳದ ಮೂಲದವರು. ಆದರೆ ಬೆಳಗಾವಿ ಈ ಭಾಗದಲ್ಲಿ ಸಹಜವಾಗಿ ಒಂದು ರಾಜಕೀಯವಾಗಿ ಒಂದು ಹಿನ್ನೆಲೆ ಇರುವಂತ ಫ್ಯಾಮಿಲಿ. ಆ ಕಾರಣಕ್ಕಾಗಿ ಅವರು ಮುಂದೆ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಚರ್ಚೆಗಳಿದೆ. ಹಾಗಾಗಿ BJP ನಾಯಕರುಗಳು ಕೂಡ ನಾರಾಯಣ್ ಬರ್ಮನಿಯನ್ನ ಸಂಪರ್ಕಿಸಿದ್ರು. ಆದರೆ ಎಲ್ಲೂ ಕೂಡ ನಾರಾಯಣ್ ಬರ್ಮನಿ ಬ್ಯಾಲೆನ್ಸ್ ತಪ್ಪಲಿಲ್ಲ. ಅದು ಯಾವುದೇ ರಾಜಕೀಯ ಮುಖಂಡರುಗಳ ಹೇಳಿಕೆಗಳಾಗಲಿ ಅಥವಾ ಅವ್ರ ಜೊತೆ ಗುರುತಿಸಿಕೊಳ್ಳುವಂಥದ್ದು ಆ ಟಾಕ್ಸ್ಗೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಅಂತಿಮವಾಗಿ ಇನ್ನು ಸರ್ಕಾರಿ ಹುದ್ದೆಯಲ್ಲಿ ಇರೋದ್ರಿಂದ ಈಗಲೇ ಅದು ಪೂರ್ವ ಇದಾಗುತ್ತೆ ಅಂತ ತಿಳ್ಕೊಂಡು ಆ ರೀತಿ ನಿರ್ಧಾರ ತೆಗೆದುಕೊಂಡ್ರ ಅಥವಾ
ಇದು ಮತ್ತೊಬ್ಬರಿಗೆ ಆಹಾರ ಆಗಬಾರ್ದು, ನನ್ನ ವಿಚಾರ ನಾನೇ ಸರಿಪಡಿಸ್ಕೋಬೇಕನ್ನುವಂಥ ಪ್ರಯತ್ನವನ್ನು ನಾರಾಯಣ್ ಬರ್ಮನಿಯವರು ಮಾಡಿದ್ರ ಅಂತ ಕಾಣಿಸುತ್ತೆ. ಆದರೆ ರಾಜಕೀಯ ನಾಯಕರುಗಳು ಅವರನ್ನು ಸಂಪರ್ಕಿಸಿದ್ದು ನಿಜ. 2028 ನಂತರ ಅವರು ಕೂಡ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಶಾಂತ್. ಎಸ್, ಥ್ಯಾಂಕ್ ಯು ಗುರುರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.